ಓಂ ಗಣೇಶಾಯ ನಮಃ. ಓಂ ಶಾರದಾ ಮಾತಾಯ ನಮಃ. ಕಲಾ ಆರಾಧಕನಾಗಿ, ಕಲಾ ಸಾಹಿತ್ಯ ಶಿಕ್ಷಕನಾಗಿ ಬಂಧುಗಳೇ, ನನ್ನ ನಮನಗಳು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ವ್ಯಾಕರಣಾತ್ಮಕ ವಿಚಾರ ವಿನಿಮಯನ್ನ ಪ್ರಸ್ತಾಪ ಮಾಡಲಿಕ್ಕೆ ಪದಾರ್ಪಣೆ ಮಾಡಿದ್ದೀನಿ. ಜೊತೆಗೆ ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ವ್ಯಾಕರಣ ಅತ್ಯಂತ ಅಗತ್ಯ, ಅನಿವಾರ್ಯ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಂಧುಗಳೇ, ವಿದ್ಯಾರ್ಥಿಗಳಿಗೆ ಮಾಧ್ಯಮಿಕ ಹಂತದಿಂದಲೇ ಪಠ್ಯಕ್ರಮದಲ್ಲಿ ವ್ಯಾಕರಣಾತ್ಮಕವಾದಂತಹ ಪಠ್ಯವನ್ನ ಆಯೋಜನೆ ಮಾಡಲಾಗಿದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗೆ ನಾನು ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕನ್ನಡ ವ್ಯಾಕರಣ ವಿಚಾರಧಾರೆಯನ್ನು ನಾನು ರೂಪಣಾತ್ಮಕವಾಗಿ ಪ್ರಸ್ತುತಪಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಕನ್ನಡ ಸಾಹಿತ್ಯಕ್ಕೆ ಸುದೀರ್ಘವಾದ ಇತಿಹಾಸ ಇದೆ. ಕನ್ನಡ ಭಾಷೆಯನ್ನು ನಾವು ಅರಿಯಲು ಎರಡು ರೀತಿಯ ಪ್ರಕ್ರಿಯೆಯನ್ನು ನಾವು ಕನ್ನಡದಲ್ಲಿ ತಿಳ್ಕೋಬೇಕಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ಹಂಚ್ಕೋಬೇಕಾದ್ರೆ ಭಾಷೆ ಅತ್ಯಗತ್ಯ. ಕನ್ನಡದಲ್ಲಿ ಎರಡು ರೂಪವನ್ನು ನಾವು ನೋಡಬಹುದು. ಒಂದು ಶ್ರವಣ, ಎರಡನೇದು ಚಾಕ್ಷುಷ. ಶ್ರವಣ ಅಂತಂದ್ರೆ ಧ್ವನಿಯ ಮೂಲಕ, ಶಬ್ದದ ಮೂಲಕ ನಾವು ಕಿವಿಗೆ ಕೇಳಿಸುವಂತಹ ಕ್ರಮವನ್ನ ಇಲ್ಲಿ ಶ್ರವಣ ಅಂತ ಕರಿತೀವಿ. ಎರಡನೇದಾಗಿ ಚಾಕ್ಷುಷ ಅಂದ್ರೆ ನೋಡುವುದು. ಲಿಪಿಯ ಮೂಲಕ, ಬರಹದ ಮೂಲಕ ನಾವು ನೋಡುವ ಪ್ರಕ್ರಿಯೆಯಲ್ಲಿ ಚಾಕ್ಷುಷ ಅಂದ್ರೆ ಅಕ್ಷು ಅಂದ್ರೆ ಕಣ್ಣು. ಇದು ಎರಡನೇ ಪ್ರಕ್ರಿಯೆ. ಶ್ರವಣ ಮತ್ತೆ ಚಾಕ್ಷುಷ, ಈ ಮೂಲಕ ನಾವು ಭಾಷೆಯನ್ನ ಅರ್ಥೈಸ್ಕೊಳ್ತೇವೆ, ಭಾಷೆಯನ್ನ ಓದ್ತೇವೆ. ನಾವು ಭಾಷೆಯನ್ನ ಲಿಪಿಯ ಮೂಲಕ ಬರೆಯುವುದಕ್ಕೆ ಅಕ್ಷರಗಳ ಸಹಾಯ ಅಗತ್ಯ. ಆ ಅಕ್ಷರಗಳನ್ನು ನಾವಿಲ್ಲಿ ವರ್ಣಮಾಲೆ ಅಂತ ಕರೆದಿದ್ದೇವೆ. ವರ್ಣಮಾಲೆ ಅಂದ ತಕ್ಷಣ ಬಂಧುಗಳೇ, ಇಲ್ಲಿ ವರ್ಣ ಅಂದ್ರೆ ಅಕ್ಷರ. ವರ್ಣಮಾಲೆಯನ್ನ ಕವಿಗಳು 49 ಅಕ್ಷರಗಳನ್ನಾಗಿ ವಿಭಾಗ ಮಾಡಿದ್ದಾರೆ. ನಾವು ಪ್ರಾರಂಭಿಕ ಹಂತದಿಂದ ತೆಗೆದುಕೊಂಡಾಗ ಇಲ್ಲಿ ಇದನ್ನ ಅಕ್ಷರಗಳ ಪರಿಚಯದ ಮೂಲಕ ನಾವು ಹೋಗಬೇಕಾಗುತ್ತೆ. ಪ್ರಾರಂಭಿಕ ಹಂತದ ವರ್ಣಮಾಲೆ ತೆಗೆದುಕೊಂಡ್ರೆ ಇಲ್ಲಿ ಸ್ವರಗಳು ಅಂತ ಬರುತ್ತೆ. ಅ ಇಂದ ಶುರುವಾದಂತಹ ಅಕ್ಷರ ಸ್ವರ. ಇಲ್ಲಿ ಸ್ವರಗಳು, ಪ್ರಾರಂಭಿಕ ಹಂತವೇ ಸ್ವರ. ಸ್ವರ ಅಂತಂದ್ರೆ ನಾವು ಗಮನಿಸಬೇಕಾದಂತಹ ಅಂಶ, ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಸ್ವರಗಳು ಅಂತ ಕರೆಯಲಾಗಿದೆ. ಹಾಗೇನೆ ನಾನು ಸಂಕ್ಷಿಪ್ತವಾಗಿ ಹೇಳಿರ್ತೀನಿ. ಸ್ವರಗಳನ್ನ 3 ವಿಧಗಳನ್ನಾಗಿ ಮಾಡಿದ್ದಾರೆ. ರಸಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹಾಗೆ ವರ್ಣಮಾಲೆಗೆ ಸಂಬಂಧಿಸಿದಂತೆ ವ್ಯಂಜನಗಳನ್ನಾಗಿ ಮಾಡಿದ್ದಾರೆ. ಆ ವ್ಯಂಜನಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಅದನ್ನು ಮುಂದಿನ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಪ್ರಾರಂಭದಲ್ಲಿ ಸ್ವರಗಳ ಬಗ್ಗೆ ತಿಳ್ಕೊಂಡು ಮುಂದಿನದಕ್ಕೆ ನಾವು ಗಮನವನ್ನ ಕೊಡೋಣ. ನಾನು ಆಗ್ಲೇ ಹೇಳಿದೆ, ವಿದ್ಯಾರ್ಥಿಗಳಾಗಿರ್ಬೋದು, ವೀಕ್ಷಕರಾಗಿರ್ಬೋದು, ಸ್ವರ ಅಂದ್ರೆ ಸ್ವತಂತ್ರವಾಗಿ ಯಾವುದೇ ಇನ್ನೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರವನ್ನ ಸ್ವರ ಅಂತ ಕರಿತೀವಿ. ಉದಾಹರಣೆ ನಾನು ಹೇಳಿದೆ, ಈ ಅ ಅಕ್ಷರಕ್ಕೆ ಯಾವುದೇ ಇನ್ನೊಂದು ಅಕ್ಷರದ ಸಹಾಯವಿಲ್ಲ. ಹಾಗೆ ಆ
ಆ ಅನ್ನತಕ್ಕಂಥದ್ದು ದೀರ್ಘ ಸ್ವರ ಆಗುತ್ತೆ. ಸೊ ಇಲ್ಲಿ ನಾವು ರಸಸ್ವರವನ್ನು ಯಾವ್ಯಾವ ಅಂತ ನೋಡೋಣ. ಅ, ಇ, ಉ, ಎ, ಓ. ಸೊ ಅಂದ್ರೆ ಇವು ರಸಸ್ವರ ಅಂದ್ರೆ ಕಡಿಮೆ ಉಸಿರಿನಿಂದ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಇಲ್ಲಿ ಉಸಿರಿನ ಇದು ಶಕ್ತಿ ಕಡಿಮೆ ಇರುತ್ತೆ, ಅಂದ್ರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ರಸಸ್ವರಗಳು. ಅ, ಇಲ್ಲಿ ಯಾವುದೇ ಶಕ್ತಿ ನಾವು ಪ್ರಯತ್ನ ಮಾಡ್ತಾ ಇಲ್ಲ, ಜಸ್ಟ್ ಅ ಅಷ್ಟೇ. ಇ, ಉ ಅಷ್ಟೇ. ಇವು ರಸ್ವ ಸ್ವರಗಳು. ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಏಕಮಾತ್ರ ಕಾಲದಲ್ಲಿ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ರಸ್ವ ಸ್ವರಗಳು. ಆಯ್ತಾ? ಸೊ ಇನ್ನೆರಡನೇದಾಗಿ ದೀರ್ಘ ಸ್ವರ. ಸೊ ಇಲ್ಲಿ ಸಿಂಪಲ್ ದೀರ್ಘ ಸ್ವರ ಅಂದ ತಕ್ಷಣ ಸರಳ ಸೂತ್ರ, ಅಧಿಕ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಅಂದ್ರೆ ಒಂದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಸ್ವಲ್ಪ ಉಸಿರಿನ ಸಹಾಯ ಜಾಸ್ತಿ ಇರುತ್ತೆ. ಉದಾಹರಣೆ ಆ, ಈ, ಊ, ಏ, ಇವುಗಳು ದೀರ್ಘ ಸ್ವರ ಅಕ್ಷರಗಳು. ಅರ್ಥಾಯ್ತಾ? ರಸಸ್ವರ, ದೀರ್ಘ ಸ್ವರ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇಷ್ಟು ಇವತ್ತಿಗೆ ತಿಳ್ಕೊಳ್ಳೋಣ. ಮುಂದಿನ ವರ್ಣಮಾಲೆಯ ಹಂತವನ್ನು ಮುಂದಿನ ವಿಡಿಯೋದಲ್ಲಿ ತಲುಪಿಸ್ತೀನಿ. ಸೊ ಎಲ್ಲರೂ ಉಪಯೋಗ ಪಡ್ಕೊಂಡು ಸೊ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ನಾನು ನಿಮ್ಮ ಆತ್ಮೀಯ ಸಾಹಿತ್ಯ ಶಿಕ್ಷಕ. ವಂದನೆ.